ಮೀಟ್ರ ಈಗ ನಿನ್ನ ಟಾಸ್ಕ್ ಏನು ಅಂತ ಹೇಳು. ನನ್ನ ಈ ಥರ ಬಿಸ್ತಲ್ಲಿ ಓಡಿಸ್ತಾರೆ ಬೇಡ, ಕಲರ್ ಕಮ್ಮಿ ಆಗ್ಬಿಡುತ್ತೆ ನಮ್ಮಲ್ಲಿ. ಹೆಲೋ, ಎಕ್ಸ್ಕ್ಯೂಸ್ ಮೀ, ಇನ್ನು ಮಧ್ಯರಾತ್ರಿವರೆಗೂ ಟೈಮ್ ಇದೆ. ಸುಮ್ಮನೆ ವಟ ವಟ ಅಂತ ಹೇಳ್ಬೇಡ, ಜಸ್ಟ್ ಫಾಲೋ ಮೀ. ಓಕೆ. ಏಯ್, ಏನೋ ಮಾಡ್ತಿದ್ಯಾ? ನೀನೇ ತಾನೇ ಹೇಳಿದ್ದು ಫಾಲೋ ಮಾಡು ಅಂತ. ಫಾಲೋ ಮಾಡ್ತಾ ಇದ್ದೀನಿ. ಎನಿ ಪ್ರಾಬ್ಲಮ್? ಕಂದ, ನೀನು ನನ್ನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬಂದ ತಕ್ಷಣ ನಿನಗೆ ನನ್ನ ಗುಣಗಳೆಲ್ಲ ಬಂದ್ಬಿಡಲ್ಲ. ನಿನ್ನ ಗುಣಗಳು ನನಗೆ ಎಕ್ಸ್ಕ್ಯೂಸ್ ಮೀ, ನನ್ನ ಒಳ್ಳೆ ಗುಣಗಳು ನಿನ್ನಲ್ಲಿ ಬರಬೇಕು ಅಂದ್ರೆ ನಿನ್ನ ಮನಸ್ಸಲ್ಲಿ ಆರಾಧಿಸ್ಬೇಕು ಕಂದ. ನಿನ್ನ ಮನಸ್ಸಲ್ಲಿ ಹಿಡ್ಕೊಂಡು ಆರಾಧಿಸೋದು ಅಂದ್ರೆ? ಇವಾಗ ಮನಸ್ಸಲ್ಲಿ ಆರಾಧಿಸೋದು ಅಂದ್ರೆ ನೀನು ಕೂತಾಗ ನಿಂತಾಗ ಎಲ್ಲೆಲ್ಲೂ ಹೋದಾಗ್ಲೂ ನಿನ್ನ ಮನಸ್ಸಲ್ಲಿ ನನ್ನ ಯೋಚನೆಗಳೇ ಬರ್ತಾ ಇರಬೇಕು. ಆವಾಗ ನನ್ನ ಒಳ್ಳೆ ಗುಣಗಳು, ನನ್ನ ಬಿಹೇವಿಯರ್ ಎಲ್ಲ ನಿನ್ನೆಲ್ಲೋ ಬರೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ಅಲ್ಲಿ ಮೀಟ್ರು, ಯಾಕೋ ನಿನಗೆ ಓವರ್ ಆಯ್ತು ಅಂತ ಅನ್ಸ್ಲಿಲ್ವಾ? ಏನಂದೆ? ಅವಾಗಲೇ ಏನೋ ಮಾತಾಡ್ತಾ ಇದ್ದೆ, ಕಂಟಿನ್ಯೂ ಮಾಡು. ಏನ್ ನೋಡ್ತಾ ಇದ್ಯಾ? ಎಲ್ಲಿಗೆ ಹೋಗ್ತಾ ಇದೆಯಾ? ತಗೋ ಈ ಬಲೂನ್. ಏನೇ ಇದು? ಇವಾಗ ಇದು ಬಲೂನ್. ಇದನ್ನ ಹೀಗೆ ಹೀಗೆ ಮಾಡಿ ಕೆಳಗೆ ಬೀಳಿಸ್ದಂಗೆ ಬ್ಯಾಲೆನ್ಸ್ ಮಾಡ್ಬೇಕು, ಸರಿನಾ? ಇಷ್ಟು ದಿನ ನಿನ್ನ ಮೆಂಟ್ಲು ಅಂತ ಅನ್ಕೊಂಡಿದ್ದೆ, ಆದ್ರೆ ದೇವರಾಣೆ ಇವತ್ತು ಪ್ರೂವ್ ಮಾಡ್ತಿದ್ಯಾ. ಪಕ್ಕ ನಿನ್ ಮೆಂಟ್ಲು. ನನ್ನನ್ನು ನಿನ್ನ ಲಿಸ್ಟಿಗೆ ಹಾಕೋತಿದ್ಯಾ? ಏನೇ ಇದು ಬಲೂನ್ ಅಂತೆ ಕರ್ಮಕಾಂಡ. ಥೂ. ಎಕ್ಸ್ಕ್ಯೂಸ್ ಮೀ, ಮಾತನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಬಲೂನ್ನ ಬ್ಯಾಲೆನ್ಸ್ ಮಾಡೋದು ಜಾಸ್ತಿ ಆಗಬೇಕು, ಆಯ್ತಾ? ತಗೋ. ಚಿಕ್ಕ ವಯಸ್ಸಲ್ಲಿ ಏನೇನೋ ಆಟ ಆಡ್ಬಿಟ್ಟಿದ್ದೀವಿ. ಇದೆಲ್ಲ ಒಂದು ಆಟನಾ? ನೋಡ, ಕೆಳಗೆ ಬಿಡ್ಬೇಕಾ? ನೋಡು, ಇದೆಲ್ಲ ಒಂದು ಆಟ. ಇಷ್ಟು ವರ್ಷ ನಾನು ಕುಡಿತಾ ಇದ್ದೀನಿ, ಒಂದು ಸಲನೂ ನನ್ನ ಕೈ ಶೇಕಾಗಿಲ್ಲ. ಇದೆಲ್ಲ ಮಕ್ಕಳಾಡ ಆಟ. ನಮ್ಮ ಹತ್ರ ಬೇರೆ ಏನಾದ್ರು ಇದ್ರೆ ಹೇಳ. ಕೃಷ್ಣ, ನಾನು ಆ್ಯಕ್ಚುಲಿ ನಿನ್ನ ಇಷ್ಟೊತ್ತು ಟೆಸ್ಟ್ ಮಾಡ್ತಿರ್ಲಿಲ್ಲ. ನೀನು ಇಷ್ಟೊತ್ತು ಕೆಳಗೆ ಬೀಳಿಸ್ದೇ ಇರೋಂಗೆ ಎಷ್ಟು ಚೆನ್ನಾಗಿ ಬಲೂನ್ನ ಬ್ಯಾಲೆನ್ಸ್ ಮಾಡಿದೆ ಅಲ್ವಾ? ಹೌದು. ಆದರೆ ನಿನ್ನ ಲೈಫ್ನ ಯಾಕೆ ನೀನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ? ಇವಾಗ ನೀನು ಸೂರ್ಯಪ್ರಕಾಶ್ ಸರ್ ಅವ್ರ ಮನೇಲಿದ್ಯಾ. ನಿನಗೆ ಅದೇ ದೊಡ್ಡ ಜವಾಬ್ದಾರಿ. ನಿನಗೆ ನಿಮ್ಮ ಅಣ್ಣ ಅಂದರೆ ಪ್ರಾಣ, ಯಶು ಮೇಡಮ್ ಅಂದರೆ ಗೌರವ. ನೀವು ಅಮ್ಮನ್ನ ಅಂತೂ ನೀನು ಹೋದಲ್ಲೆಲ್ಲ ಕರ್ಕೊಂಡೇ ಓಡಾಡ್ತಿರ್ತೀಯ. ಆದರೆ ನಿಮ್ಮ ಅಪ್ಪನ ಮನಸ್ಸಲ್ಲಿ ನಿನಗೆ ಜಾಗನೇ ಇಲ್ಲ. ನೀನು ಅವ್ರನ್ನ ಮೆಚ್ಚಿಸ್ಲೇ ಇಲ್ಲ. ಇವಾಗ ಬಲೂನ್ನ ನೀನು ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೆ ಅಲ್ವಾ ಇಷ್ಟೊತ್ತು. ಆದರೆ ಒಂದೇ ಒಂದು ನಿಮಿಷ ನಿಮ್ಮ ಅಪ್ಪ ಮತ್ತು ನಿನ್ನ ಮಧ್ಯೆ ಇರೋ ಸಂಬಂಧನ ಸರಿ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡಿದ್ಯಾ? ಅಲ್ಲೇ ಬ್ಯಾಲೆನ್ಸ್ ತಪ್ಪೋಗಿದಲ್ವಾ? ಯಾಕಂದರೆ ಯಾರೋ ನಿನ್ನ ಥರ ನನಗೆ ಅರ್ಥ ಆಗೋ ರೀತಿಯಲ್ಲಿ ಈ ಥರ ನಿಲ್ಲಿಸ್ಕೊಂಡು ಹೇಳಿರಲಿಲ್ಲ. ಇನ್ನೂ ಕಾಲ ಮಿಂಚಿಲ್ಲ. ಬಲೂನ್ ನಿನ್ನ ಕೈಲೇ ಇದೆ. ಕೆಳಗೆ ಬೀಳ್ಸೋಕೆ ಹೋಗ್ಬೇಡ, ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ, ಸರಿನಾ?